ಅವ್ರು ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದರು. ಮಹೇಶ್ ತಮ್ಮಣ್ಣವರೊಬ್ಬರು ನಮಗೆ ಮಾಡಲಿಲ್ಲ, ಅವರು ಮಾವನ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ಯಾರಂಥೇಳಿ, ಅಂದ್ರೆ ಪಕ್ಷ ವಿರೋಧಿ ಮಾಡ್ಯಾನಂಥೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದರು. ನಾನು ತಮಗೆ ನಿಮ್ಮ ಮುಖಾಂತರ ನಾನು ಕೇಳೋಕೆ ಇಷ್ಟಪಡ್ತೀನಿ. ನಮ್ಮ ಮಾವನವರು ನಿಂತಿದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಅವ್ರು ಹೋಟ್ ಎಷ್ಟು ತೊಗೊಂಡ್ರು? 25,000 ಹೋಟ್ ತೊಗೊಂಡ್ರು. ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದು ಪವರ್ಗೆ? ಎಷ್ಟು ಬಿದ್ದು 3,000 ಚಿಲ್ಲರೆ ಹೋಟ್ ಬಿದ್ದು. ನಾನು 25,000 ಲೀಡ್ ತೊಗೊಂಡಂಥ ಒಬ್ಬ MLA ನಾನು ಆ ಕ್ಷೇತ್ರದಾಗ. ನನ್ನ ಮಾವಗ 3,000 ಹೋಟ್ ಬೀಳ್ತಾವೆ. ಇವ್ರು ಹೇಳ್ತಾರೋ, ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೋ, ಏನು ಹೇಳ್ತಾರಪ್ಪ ಅಂದ್ರೆ ಅವ್ನ ಮಾವನ ಪರವಾಗಿ ಮಾಡುವಂಥ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ, ತಾವು ರಾಜಕೀಯ ತಾವು ಗಮನಿಸ್ಕೋತ ಬರ್ರಿ. ಇವತ್ತು ಘಾಟಿಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತಂದ್ರೆ ಇವತ್ತು ಅದ ಫ್ಯಾಮಿಲಿನ ಕಾರಣ. ಇವತ್ತು ಮಾವೀರ ಮೊಯ್ತೆ ಅವ್ರ ಹಿಂದೆ ಬೆನ್ನು ಹತ್ತಿ ತಿರುಗಾಡ್ತಾನೆ 20 ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಿಲ್ಪ ಅಂದ್ರೆ ಅವರ ಕಾರಣ. ಅದಕ್ಕೆ ಇವತ್ತು ಪ್ರದೀಪ್ ಮಾಳಿಗಿನ ನೋಡ್ರಿ, ಇವರೆಲ್ಲ ಒಂದೇ ಸಮುದಾಯದವ್ರು. ಇವರು ಪ್ರದೀಪ್ ಮಾಳಿಗೆ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು. ನಾನು ಮೊದಲಿಂದ ಹೇಳ್ಕೊತಿದ್ದೆ. ನನ್ನ ಚುನಾವಣೆಯಾಗ ಶ್ಯಾಮ್ ಭೀಮ್ ಘಾಟಿಗೆ ಅವರ BJP ಮಾಡಿದ್ರು, ಅವ್ರನ್ನ ತೊಗೊಂಡು ತಿರುಗಾಡಬೇಡ್ರಿ ನಾ ಅಂಥೇಳಿ ಭಾಳಷ್ಟು ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡಿದ್ನು. ಆದ್ರೂ ಅವರ ಕೇಳಿಲ್ಲ, ಅವ್ರನ್ನ ಕರ್ಕೊಂಡು ತಿರುಗಾಡುವಂಥದ್ದು ಮಾಡಿದರು. ಅದು ನಮ್ಮ ಕೆಲಸ ಏನೈತಿ, ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ದೀವಿ. ನಾವು ಓಟ್ ಕೊಡುವಂಥದ್ದು ಮಾಡಿದ್ದೀವಿ. ಇವತ್ತು ಮಾವೀರ ಮೊಯ್ತೆ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು, ಪ್ರದೀಪ್ ಮಾಳ್ಗಿ ಆಗಿರ್ಬೋದು, ಮತ್ತು ಇನ್ನೊಬ್ಬ ಸುರೇಶ್ ತಳವಾರ್ ಆಗಿರ್ಬೋದು. ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗ್ಯಪ್ಪ ಅಂತಂದ್ರೆ, ಇವತ್ತು ತಾವು ನೋಡ್ರಿ ನೀವು, ಅವ್ರು ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಲ್ಸ್ಯಾರತ್ತ ಅನ್ನೋದು ತಾವು ಕಳೆದ 1-2 ಅಸೆಂಬ್ಲಿ ಚುನಾವಣೆದಾಗ ತಮಗೆಲ್ಲ ಗೊತ್ತಾಕತಿ. ಇವ್ರ ಮನೆ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ. ಈಗ ಕಲ್ಲೋಳಿಕರನ್ನು ಒಬ್ಬನ ಮುಗಿಸಿದೀವಿ ಅಂತ ಹೇಳಿ ತಿಳ್ಕೊಂಡು ಇವತ್ತು ನನಗೆ ಚಾಲು ಮಾಡ್ಯಾರ. ಅಂದರೆ ಇವರೆಲ್ಲ ನಾವು ಒಂದೇ ಸಮಾಜದವ್ರು. ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ, ಇವ್ರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರತ್ತ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋಂಗಿಲ್ಲ, ಅದನ್ನು ಮಾಡಿಯೂ ಇಲ್ಲ. ಉದ್ದೇಶಪೂರ್ವಕ ಈಗ ಹೈಕಮಾಂಡಿಗೆ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳ್ತಂದ್ರೆ ಹೇಳಿ, ಅವರು ಎಷ್ಟು ಅಸೆಂಬ್ಲಿ ಒಳಗೆ ತೊಗೊಂಡಿದ್ರು ಓಟ, ಅವ್ರು ಎಷ್ಟು ಕೊಡಿಸ್ಯಾರು, ನಾ ಎಷ್ಟು ಅಸೆಂಬ್ಲಿ ಒಳಗೆ ಓಟ್ ತೊಗೊಂಡಿದ್ದೆ, ನಾ ಎಷ್ಟು ಲೀಡ್ ಕೊಡಿಸೀನಿ, ಅದನ್ನು ಎರಡೂ ಕೂಡೇನ ಪಾಪ ಅವ್ರು ಕೊಡಲಿ ಹೈಕಮಾಂಡ್ಗೆ ಚೆನ್ನಾಗಿ ಕೇಳ್ಕೊತೀನಿ. ಸರ್, ನಾನು ಏನು ಹೇಳಿದೆ, ಈಗ ಅವ್ರಿಗೆ ನಮ್ಮ ಸಮಾಜ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ಯಾಕಂತಂದ್ರೆ ಒಬ್ರನ್ನ ಜಾಸ್ತಿ ದಿವಸ ಇಡಂಗೆ ಅವ್ರು ಅಂದ್ರೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇರ್ಬೇಕು ಅವ್ರದ್ದೇನಾದ್ರು. ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನ ಲೀಡ್ ಕೊಟ್ಟೇನಿ ರೀ ನಾನು. ಸರ್, ನಾನು ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನ ಲೀಡ್ ಕೊಟ್ಟೇನೆ ನಾನು. ಈಗ ಅವನ ಭಾಗದಾಗ SC ಡೈರೆಕ್ಟ್ ನಮಗೆ ಲೀಡ್ ಕೊಟ್ಟಿದ್ದಾರೆ, ಅಲ್ಲೇ ಇದೆ. ಭಾಗದಲ್ಲಿ SC ಜನ ಜಾಸ್ತಿ ಇರುವಲ್ಲಿ ಎಷ್ಟು ನಮ್ಗೆ ತುಳಿಯುವಂಥ ಪ್ರಯತ್ನ ಮಾಡ್ತಿಲ್ಲ. ಒಬ್ಬರದ್ದು ಪಕ್ಷದಲ್ಲಿ ಇದ್ದು ಸರಿಯಾದ ರೀತಿಯಿಂದ ಚುನಾವಣೆ ಮಾಡದೆ ಕೊನೆ 2-3 ವರ್ಷ ಯಾರಿಗೂ ಕೂಡ ಸಿಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಅವನ ಮೇಲೆ ಆರೋಪ ಮಾಡಿದ್ವಿ. ಅವನು ತುಳಿದ ಮತ್ತು ಇವನು MLA ಟಿಕೆಟ್ ಕೊಟ್ಟಾರೆ ಯಾರು? ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರೆ ಯಾರು? ಅವನು ಪ್ರಚಾರ ಮಾಡಿ ನಾವು ಗೆಲ್ಸಿದ್ವಿ, ಎಲ್ಲರೂ ಗೆಲ್ಸಿದಾರ. ಟಿಕೆಟ್ ಕೊಟ್ಟಾರೆ ಯಾರು ಇವನಿಗೆ? ನಾವೇ ಕೊಟ್ಟಿಲ್ಲ. ಒಬ್ಬ ನೀವು ತನ್ನ ಪಕ್ಷ ಬಿಟ್ಟ ತನ್ನ ಹಳೆಯನ ಏನಾಗ್ತಾನೆ ಅವನು ಕಲ್ಲೋಳ್ಕರ, ಅವನಿಂದ ನೀವು ಬೆನ್ನಚ್ಚಿ ಕೆಲಸ ಮಾಡಿದ್ರೆ ನಾವು ಆರೋಪ ಮಾಡಿದ್ವಿ. ಈ ಥರ ತುಳಿದು ಹೇಳೋದಿಲ್ಲ. ನೀವು ಪ್ರಶ್ನೆ ಮಾಡಿ ಕೇಳಿದ್ರೆ ಅವನಿಗೆ ಇದನ್ನು ಟಿಕೆಟ್ ಯಾರು ಕೊಟ್ಟರು? ನಾವೇ ಕೊಟ್ಟಿದ್ದೀವಿ. ಸರ್, ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ 23,000 ಲೀಡ್ ಬಂದಿತ್ತು, ಏನು MLA ಇಲೆಕ್ಷನ್ದಲ್ಲಿ ಲೀಡ್ ಬಂದಿತ್ತು, ಅದನ್ನೇ ಕೂಡ MP ಇಲೆಕ್ಷನ್ದಲ್ಲೂ ಕೂಡ ಲೀಡ್ ಮಾಡಿದ್ದೀನಿ. ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ 50,000ದಿಂದ ಲೀಡ್ ತೊಗೊಂಡಿದ್ರು, ಆದರೆ ಈ ಬಾರಿ 23,000 ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ. ಇವರೇ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡಲಿಲ್ವಾ ಅಂತ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಸರ್. ಅವರು ಪ್ರಶ್ನೆ ಇಲ್ಲ, ಅವನೇನು ಇದ್ರಾಗ ಶಕ್ತಿ, ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ, ಆದರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗುದಿಲ್ಲ. ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು, 3,500 ಮಾತ್ರ ತೊಗೊಂಡ್ರು. ಯಾಕಂದ್ರೆ ಅವ್ರ ಶಕ್ತಿ ಅಷ್ಟೇ ಇಂಡಿವಿಜುವಲ್ಲು. ಮಿಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಅದು ಮುಗಿದೋದ ಅಧ್ಯಾಯ. ಸೊ ಅವ್ನು ವಿರೋಧ ಮಾಡಿದ್ರು ನಾವು ಗೆದ್ದಿದ್ದೀವಿ. ಸೊ ಅದು ಮುಗಿದಂಥ ಅಧ್ಯಾಯ ಈಗ ಅಷ್ಟೇ. ಮಹೇಂದ್ರ ತಮ್ಮಣ್ಣವರು ನನ್ನ ಪರವಾಗಿ ಯಾರೋ ನಿಮಗೆ ಕಿವಿಯಲ್ಲಿ ಊದುತ್ತಾ ಇದ್ದಾರೆ, ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ನೀವು ಗೊತ್ತಾರಲ್ಲ, ಮಣ್ಣಿದ್ರಾಗ ನಾನೇ ಇದ್ದಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಕೊನೆ ದಿವಸ ನಾನೇ ಇದ್ದೆ. ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು. ಎಲ್ಲಿದ್ರು 2 ದಿವಸ ಯಾರಿಗೂ ಸಿಕ್ಕಿಲ್ಲ, ನಾನೇ ಇದ್ದೆ ಅಲ್ಲಿ ಕುರ್ಚಿಯಲ್ಲಿ, ಹಾವೇರಿಯಲ್ಲಿ. ಹೀಗಾಗಿ
ಆಧಾರದ ಮೇಲೆ ಆರೋಪ ಮಾಡಿದ್ವಿ. ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಕಟೋಗ್ ಮಾಡ್ಲಿಕ್ಕೆ. ಯಾರೋ ಪಕ್ಷ ಬಿಟ್ಟು ಯಾರು ಹೋಗಿಲ್ಲ. ಹೀಗಾಗಿ ಪಕ್ಷದ ಪರವಾಗಿದ್ದಾರೆ ನಮಗೆ ಹಾಕಿದ್ದಾರೆ, ಅವ್ರ ಪರವಾಗಿದ್ದಾರೆ 3.5 ಜನ ಅವನ್ನ ಹಾಕಿದ್ದಾರೆ. ನಾನು ಶಂಭು ಪಂಚ ಗ್ಯಾರಂಟಿ ಯೋಜನೆಗಳು ಎಲ್ಲೋ ವಿಫಲ ಆಯಿತು ವಿಫಲ ಇಲ್ಲ. ಈಗ ಡಿಜಿಟಲ್ ದಾಟಕ್ಕಾಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಇತ್ತು. ನಾವು ಸೋತಿರ್ಬೋದು. ಕೇವಲ ಸರ್ಕಾರ ಇಷ್ಟೊಂದು ಕಡಿಮೆ ಇದ್ರೊಳಗೆ ಕರೆಕ್ಟ್ ಅಂತರ ಸೋತಿದ್ದೀವಿ. ಅದೀಗ ಹೇಳಿದಿಲ್ಲ BJP ಅವರ ಹತ್ರ 2 ಲಕ್ಷ 3 ಲಕ್ಷ 4 ಲಕ್ಷ ಇಲ್ಲಲ್ಲ, ಅದು ಗ್ಯಾರಂಟಿಯ ಪ್ರಭಾವ ಕಡಿಮೆ ಆಗಿದೆ. ಮುಂದಿನ ಸಾರಿ ಕೂಡ ಅನುಕೂಲ ಆಗ್ತಿದೆ. ಈಗಾಗಲೇ ಸುಮಾರು 100 ಕಡೆ ನಾವು ಮುನ್ನಡೆಯಲ್ಲಿದ್ದೀವಿ. 100 ಕಾನ್ಸ್ಟಿಟ್ಯೂನ್ಸಿಯಲ್ಲಿ MP ಗೆಲ್ಲ ಹಿಡಿದ್ವಿ ನಾವು. ಇನ್ನು MLA ಬಂದ ಈಗ ಅದ್ರ ಪ್ರಶ್ನೆ ಬೇರೆ ಇರ್ತದೆ. ಕೆಲವು ಶಾಸಕರು ಇವತ್ತು ಪಂಚ ಗ್ಯಾರಂಟಿ ಬಂದ್ ಮಾಡುತ್ತೇವೆ ಒತ್ತಾಯ ಮಾಡ್ಲತ್ತಾರ ಮೇಲೆಲ್ಲ CM ಅವರಿಗೆ. ಅದು ಲೀಡ್ ಕಡಿಮೆ ಆಗಿದೆ, ವರ್ಕ್ ಆಗಿದೆ, ಆಗಿಲ್ಲ ಅಂತಿಲ್ಲ. ಯಾಕಂದರೆ ಈ ಚುನಾವಣೆಯಲ್ಲಿ ಜನ ನೋಡೋ ದೃಷ್ಟಿ ಬೇರೆ. ರಾಷ್ಟ್ರದ ವಿಷಯಗಳನ್ನು ನೋಡಿ ಓಟ್ ಹಾಕ್ತಾರೆ. ಇದು ಡೆವಲಪ್ಮೆಂಟು ನಿಮ್ಮ ಗ್ಯಾರಂಟಿ ನೋಡಿ ಓಟ್ ಹಾಕೋಲ್ಲ. ಆದರೂ ಕೂಡ ಅವ್ರ ಲೀಡ್ ಕಡಿಮೆ ಮಾಡಿದೆ ನಮಗೊಂದು ಸಂತೋಷ. ಈಗ 15 ಮಿನಿಟ್ ಬ್ಯಾಕ್ ಸಂಜಯ್ ರಾವತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ. NDA ಮಾಡಬೇಕು ಅನ್ಲಿಕ್ಕೆ ಬರೋದಲ್ಲ, ಅಭಿ ಪಿಕ್ಚರ್ ಸ್ಟಾರ್ಟ್ ದ ಎಂಡ್. ಅದು ಆ ಮಟ್ಟದಾಗ ನಮ್ಮ ಮಟ್ಟದಾಗ ಇಲ್ಲವೇ ಇಲ್ಲ. ದಿಲ್ಲಿಗೆಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾವು ಕೇಳೋದು ನಿಮ್ಗೆ ಕೇಳೋದು ಅಷ್ಟೇ. ಅತನಿಗೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಸರ್? ಅತನಿಯಲ್ಲಿ ತಮ್ಮ ಕೆಲವು ನೀನು ಮೊನ್ನೆ ಹೇಳಿದಿಲ್ಲ, ಅದರಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ಉದ್ದೇಶಪೂರ್ವಕವಾಗಿ ಕೆಲವರು ನಮ್ಮದು ಮಾಡ್ದಿಲ್ಲ ಅನ್ನೋದು ಆರೋಪ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ಪ್ರಶ್ನೆ ಇಲ್ಲ. ಯಾಕೆ ನಾನು ಕೊನೆಯ ದಿವಸ ಇಲ್ಲೇ ಇದ್ದೆ, 2 ವರ್ಷದಿಂದ ನೋಡಿದ್ದೀವಿ. ಅವರ ಸಹಕಾರ ಸಿಗಲಿಲ್ಲ ನಮಗೆ. ಸಿಕ್ಕಿದ್ರೆ ಇನ್ನೂ ಒಂದು 20,000 ಲೀಡ್ ಆಗ್ತಿತ್ತು. ಸೊ ಅದನ್ನು ಹೇಳಿದ್ವಿ, ಈಗ ಕೂಡ ಅದನ್ನು ಹೇಳ್ತೀವಿ. ಸರ್ ಕೆಲವರು ಅಂದ್ರೆ ಏನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಲಿಲ್ಲ ಅಥವಾ ಶಾಸಕರು ಮಾಡಲಿಲ್ವಾ ಸರ್ ಇದು? ಹೊಸ BJP ಯಿಂದ ಬಂದಂಥ ಶಾಸಕರ ಜೋಡಿ ಬಂದಂಥ